ಭಾರತೀಯರಂತೆ ನಾವು ಒಂದು ನಿರ್ಣಾಯಕ ಕ್ಷಣದಲ್ಲಿ ನಿಲ್ಲುತ್ತೇವೆ. ಪಾಕಿಸ್ತಾನದ ನಮ್ಮ ಪಶ್ಚಿಮ ಗಡಿಯುದ್ದಕ್ಕೂ ಹಿಂಸಾಚಾರದಲ್ಲಿ ಅಪಾಯಕಾರಿ ಉಲ್ಬಣವನ್ನು ಗಮನಿಸುತ್ತೇವೆ. ಏಪ್ರಿಲ್ ಅಂತ್ಯದಿಂದ ಮೇ 2205 ಆರಂಭದವರೆಗೆ ಪಾಕಿಸ್ತಾನವು ಬಾಂಬ್ ಸ್ಫೋಟಗಳು, ಉಗ್ರಗಾಮಿ ದಾಳಿಗಳು, ಡ್ರೋನ್ ಸ್ಟ್ರೈಕ್ಗಳು ಮತ್ತು ಕ್ಷಿಪಣಿ ಮುಷ್ಕರಗಳಿಂದ ಅಲುಗಾಡಿದೆ. ಈ ಘಟನೆಗಳು ಕ್ವೆಟ್ಟಾ, ಲಾಹೋರ್ ಮತ್ತು ಕರಾಚಿಯಂತಹ ಪ್ರಮುಖ ನಗರಗಳು, ಬಾಷ್ಪಶೀಲ ಬಲೂಚಿಸ್ತಾನ್ ಪ್ರಾಂತ್ಯ, ಖೈಬರ್ ಪಖ್ತೂನ್ಖ್ವಾ ಅವರ ಬುಡಕಟ್ಟು ಜಿಲ್ಲೆಗಳು ಮತ್ತು ಪಾಕ್ ಸೇರಿದಂತೆ ಇಂಡೋ ಪಾಕ್ ಗಡಿ ಪ್ರದೇಶಗಳು ಕಾಶ್ಮೀರವನ್ನು ಆಕ್ರಮಿಸಿಕೊಂಡಿವೆ. ನಮ್ಮ ತುರ್ತು ಗಮನವನ್ನು ಕೋರುತ್ತವೆ. ಇಂದು ನಾವು ವಿವರಗಳಿಗೆ ಧುಮುಕುವುದಿಲ್ಲ. ಕಷ್ಟಗಳು, ಮೂಲಸೌಕರ್ಯ ಹಾನಿ, ಅಧಿಕೃತ ಪ್ರತಿಕ್ರಿಯೆಗಳು, ವ್ಯಾಪಾರ ಮತ್ತು ಪ್ರಯಾಣಕ್ಕೆ ಅಡೆತಡೆಗಳು, ಜಾಗತಿಕ ಪ್ರತಿಕ್ರಿಯೆಗಳು ಮತ್ತು ಪಾಕಿಸ್ತಾನದ ಸ್ಥಿರತೆ ಮತ್ತು ಅವರೊಂದಿಗೆ ನಮ್ಮ ಸಂಬಂಧಗಳ ವ್ಯಾಪಕ ಪರಿಣಾಮಗಳು. ಭಾರತೀಯರಂತೆ ನಾವು ಈ ಬಿಕ್ಕಟ್ಟನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಪ್ರದೇಶದ ಮೇಲೆ ಅದರ ಪ್ರಭಾವವನ್ನು ಪ್ರತಿಬಿಂಬಿಸಬೇಕು. ಮಾನವನ ಸುಂಕದೊಂದಿಗೆ ಪ್ರಾರಂಭವಾಗುತ್ತದೆ. ಇದು ವಿನಾಶಕಾರಿಯಾಗಿದೆ. ಪಾಕಿಸ್ತಾನದ ಭದ್ರತಾ ಪಡೆಗಳು ಭಾರೀ ನಷ್ಟವನ್ನು ಅನುಭವಿಸಿವೆ. ಏಪ್ರಿಲ್ 25ರಂದು ಕ್ವೆಟ್ಟಾ ಬ್ಲಾಸ್ಟ್ನಲ್ಲಿ ಕನಿಷ್ಠ 4 ಫ್ರಾಂಟಿಯರ್ ಕಾರ್ಪ್ಸ್ ಸೈನಿಕರು ಸಾವನ್ನಪ್ಪಿದ್ದಾರೆ. ಮೇ 6ರಂದು ಬಲೂಚಿಸ್ತಾನದ ದಾಳಿಯಲ್ಲಿ 7ರಿಂದ 14 ಸೇನಾ ಸೈನಿಕರು ನಾಶವಾದರು ಮತ್ತು ಇನ್ನೂ 14 ಸೇನಾ ಸಿಬ್ಬಂದಿಗಳು ಅವಳಿ ದಾಳಿಯಲ್ಲಿ ಸುಮಾರು 14 ಸೇನಾ ಸಿಬ್ಬಂದಿಗಳು ಬಿದ್ದು. ಆದಾಗ್ಯೂ ಉತ್ತರ ವಾಜಿರಿಸ್ತಾನದಲ್ಲಿ ನಡೆದ ಏಪ್ರಿಲ್ 27ರ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಿ ಪಡೆಗಳು ಯಾವುದೇ ಸಾವು ನೋವುಗಳನ್ನು ವರದಿ ಮಾಡಿಲ್ಲ. ಅಲ್ಲಿ ಅವರು 54 ದಂಗೆಕೋರರನ್ನು ತೆಗೆದುಹಾಕಿಸಿದರು. ಪಾಕಿಸ್ತಾನದ ನಾಗರಿಕರು ಸಹ ದುರಂತ ವೆಚ್ಚವನ್ನು ಭರಿಸಿದ್ದಾರೆ. ವಾನಾ ಅವರ ಶಾಂತಿ ಸಮಿತಿಯ ಕಚೇರಿಯಲ್ಲಿ ನಡೆದ ಬಾಂಬ್ ಸ್ಫೋಟವು 7 ಬುಡಕಟ್ಟು ಹಿರಿಯರನ್ನು ಸಾವನ್ನಪ್ಪಿ 16 ಮಂದಿ ಗಾಯಗೊಂಡಿದೆ. ಹೆಚ್ಚು ಆತಂಕಕಾರಿಯಾಗಿ ಪಾಕಿಸ್ತಾನವು ಪೋಪ್ನ ಮುಜಫರಾಬಾದ್ನ ಬಿಲಾಲ್ ಮಸೀದಿಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ಆರಾಧಕರು ಸೇರಿದಂತೆ 31 ನಾಗರಿಕರ ಸಾವುಗಳನ್ನು ಹೇಳಿಕೊಂಡಿದೆ. ಮೇ 7ರಂದು ಭಾರತೀಯ ಕ್ಷಿಪಣಿ ಮತ್ತು ಡ್ರೋನ್ ಮುಷ್ಕರದಿಂದಾಗಿ ನಮ್ಮ ಗಡಿ ಹಳ್ಳಿಗಳಲ್ಲಿ ಕೆಲವು ಗಾಯಗಳು ಅಥವಾ ಹಾನಿ ಸಂಭವಿಸಿದರೂ ಪಾಕಿಸ್ತಾನದ ಪ್ರತೀಕಾರದ ಶೆಲ್ ದಾಳಿಯಿಂದ ಯಾವುದೇ ನಾಗರಿಕ ಅಥವಾ ಮಿಲಿಟರಿ ನಷ್ಟವನ್ನು ಭಾರತ ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ. ಮೇ 7ರಂದು 5 ಭಾರತೀಯ ಫೈಟರ್ ಜೆಟ್ಗಳನ್ನು ಗುಂಡು ಹಾರಿಸಿದ ಪಾಕಿಸ್ತಾನದ ಹಕ್ಕು ನಮ್ಮಿಂದ ತಪ್ಪು ಮಾಹಿತಿ ಎಂದು ದೃಢವಾಗಿ ತಳ್ಳಿಹಾಕಲ್ಪಟ್ಟಿತು. ಉಗ್ರಗಾಮಿ ಸಾವು ನೋವುಗಳು ಸಹ ಗಮನಾರ್ಹವಾಗಿವೆ. ಪಾಕಿಸ್ತಾನಿ ಪಡೆಗಳು ಏಪ್ರಿಲ್ 27ರಂದು ಅಫ್ಘಾನ್ ಗಡಿಯಲ್ಲಿ 54 ಟೆಹ್ರಿಕ್ ತಾಲಿಬಾನ್ ಪಾಕಿಸ್ತಾನ ಟಿಟಿಪಿ ಉಗ್ರರನ್ನು ಕೊಂದವು. ಏಪ್ರಿಲ್ 29ರೊಳಗೆ 17 ಮಂಜೂರಾದವು. 3 ದಿನಗಳಲ್ಲಿ ಒಟ್ಟು 71. ಮೇ ಆರಂಭದಲ್ಲಿ ಕೆಚ್ ಮತ್ತು ಜಿಯಾರತ್ನಲ್ಲಿ ನಡೆದ ದಾಳಿಯಲ್ಲಿ 10 ಬಿಎಲ್ ಭಯೋತ್ಪಾದಕರು ಕೊಂದಿದ್ದಾರೆ ಎಂದು ಪಾಕಿಸ್ತಾನ ಹೇಳಿಕೊಂಡಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನವು 2 ವಾರಗಳಲ್ಲಿ 25ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನು ಮತ್ತು ಡಜನ್ಗಟ್ಟಲೆ ನಾಗರಿಕರನ್ನು ಕಳೆದುಕೊಂಡರೆ ಉಗ್ರರು 70ಕ್ಕೂ ಹೆಚ್ಚು ಸಾವುಗಳನ್ನು ಅನುಭವಿಸಿದರು. ಭಾರತೀಯರಂತೆ ನಾವು ಪ್ರಾಣಹಾನಿಗೆ ಶೋಕಿಸುತ್ತೇವೆ ಮತ್ತು ಭಯೋತ್ಪಾದನೆ ವಿರುದ್ಧ ನಿಶ್ಚಯವನ್ನು ನಿಲ್ಲುತ್ತೇವೆ. ಆದರೆ ನಾವು ಕೇಳಬೇಕು, ರಕ್ತಪಾತದ ಈ ಚಕ್ರವನ್ನು ನಾವು ಹೇಗೆ ಮುರಿಯಬಹುದು? ಮೂಲಸೌಕರ್ಯ ಮತ್ತು ಮಿಲಿಟರಿ ಸ್ವತ್ತುಗಳಿಗೆ ಹಾನಿ ಸಮಾನವಾಗಿ ಸಂಬಂಧಿಸಿದೆ. ಪಾಕಿಸ್ತಾನದಲ್ಲಿ ಅನೇಕ ಮಿಲಿಟರಿ ವಾಹನಗಳು ನಾಶವಾದವು. ಏಪ್ರಿಲ್ 25ರಂದು ಕ್ವೆಟ್ಟಾದಲ್ಲಿ ಬಾಂಬ್ ಡಿಸ್ಪೋಲ್ ಸ್ಕ್ವಾಡ್ ಟ್ರಕ್ ಅನ್ನು ಅಳಿಸಿ ಹಾಕಲಾಯಿತು. ಬಿಎಲ್ಎ ಮೇ 6ರ ಮ್ಯಾಕ್ ದಾಳಿಯಲ್ಲಿ ಸೈನ್ಯದ ಬೆಂಗಾವಲು ವಾಹನವನ್ನು ಧ್ವಂಸಗೊಳಿಸಲಾಯಿತು ಮತ್ತು ಮೇ 8ರಂದು ಅವಳಿ ಐಡಿ ಸ್ಫೋಟಗಳು ಮ್ಯಾಕ್ ಮತ್ತು ಕೆಫ್ ಬಳಿ 2 ಮಿಲಿಟರಿ ಬೆಂಗಾವಲುಗಳನ್ನು ನಾಶಪಡಿಸಿದವು. ಪಾಕಿಸ್ತಾನವು ನಮ್ಮ ಹಲವಾರು ಹರೋಪ್ ಡ್ರೋನ್ಗಳನ್ನು ಉರುಳಿಸಿದೆ, ಅವುಗಳ ಭಗ್ನಾವಶೇಷಗಳನ್ನು ಹಿಂಪಡೆಯುತ್ತದೆ ಎಂದು ಹೇಳಿಕೊಂಡಿದೆ ಮತ್ತು ವಿಶೇಷ ಕಾರ್ಯಾಚರಣೆಗಳ ಪ್ರಧಾನ ಕಚೇರಿ ಅಥವಾ ಡಿಪೋವನ್ನು ಹೊಡೆಯುವ ಬಗ್ಗೆ ದೃಢೀಕರಿಸಿದ ಮಾತುಕತೆ ಇದೆ. ನಾಗರಿಕ ಮೂಲಸೌಕರ್ಯಗಳನ್ನು ಸಹ ಬಿಡಲಾಗಿಲ್ಲ. ವಾನಾ ಶಾಂತಿ ಸಮಿತಿ ಕಚೇರಿಯನ್ನು ಅವಶೇಷಗಳಿಗೆ ಇಳಿಸಲಾಯಿತು. ಪೋಪ್ನ ಮುಜಫರಾಬಾದ್ನಲ್ಲಿರುವ ಬಿಲಾಲ್ ಮಸೀದಿ 5 ಕ್ಷಿಪಣಿಗಳಿಂದ ಕೆಟ್ಟದಾಗಿ ಹಾನಿಗೊಳಗಾಯಿತು. ಭಾಗಗಳು ಕುಸಿದಿವೆ. ಪೋಪ್ ಮತ್ತು ಲಾಹೋರ್ನ ಹೊರವಲಯದಲ್ಲಿರುವ ಹತ್ತಿರದ ಮನೆಗಳು ಶಾಪ್ಮೆಲ್ ಹಾನಿ, ಮುರಿದ ಗೋಡೆಗಳು ಮತ್ತು ಚೂರುಚೂರಾದ ಕಿಟಕಿಗಳನ್ನು ಅನುಭವಿಸಿದವು. ಮೇ 8ರಂದು ಲಾಹೋರ್ನಲ್ಲಿ ಜೋರಾಗಿ ಬ್ಲಾಸ್ಟ್. ಭಾರತೀಯ ಡ್ರೋನ್ ಪ್ರಭಾವವು ಅಲಾರಂಗಳಿಗೆ ಕಾರಣವಾಗಬಹುದು, ಆದರೆ ಪ್ರಮುಖ ರಚನಾತ್ಮಕ ಹಾನಿಯಿಲ್ಲ. ಮೇ 7ರಂದು ಗಡಿಯಾಚೆಗಿನ ಶೆಲ್ ದಾಳಿ ಮನೆಗಳು ಬೆಂಕಿ ಹಚ್ಚುವುದು, ಲಾಕ್ನ ಉದ್ದಕ್ಕೂ ಹಳ್ಳಿಯ ಮೂಲಸೌಕರ್ಯವನ್ನು ಹಾನಿಗೊಳಿಸಿತು ಮತ್ತು ವಿದ್ಯುತ್ ತಂತಿಗಳನ್ನು ಹೊಡೆದಿದ್ದು ನಿಲುಗಡೆಗೆ ಕಾರಣವಾಯಿತು. ಪಾಕಿಸ್ತಾನವು ತನ್ನ ವಾಯುಪ್ರದೇಶದ ಭಾಗಗಳನ್ನು ಪೂರ್ವಭಾವಿಯಾಗಿ ಮುಚ್ಚಿ ವಾಯುಯಾನವನ್ನು ಅಡ್ಡಿಪಡಿಸುತ್ತದೆ ಮತ್ತು ನಾವು ನಮ್ಮ ಗಡಿ ನಗರಗಳಲ್ಲಿ ಬ್ಲ್ಯಾಕ್ಔಟ್ ಡ್ರಿಲ್ಗಳನ್ನು ನಡೆಸಿದೆವು. ಹಿಂದಿನ ಬಿಎಲ್ಎ ದಾಳಿಗಳು ಮಾರ್ಚ್ ರೈಲು ಅಪಹರಣದಂತೆ ಪಾಕಿಸ್ತಾನದ ರೈಲು ಮತ್ತು ರಸ್ತೆ ಜಾಲಗಳಿಗೆ ನಡೆಯುತ್ತಿರುವ ಬೆದರಿಕೆಯನ್ನು ಎತ್ತಿ ತೋರಿಸುತ್ತವೆ.
ಬಲೂಚಿಸ್ತಾನದಲ್ಲಿ ಬಿಎಲ್ಎ ದಾಳಿಯು ಯೋಜನೆಗಳನ್ನು ಅಡ್ಡಿಪಡಿಸುವ ಗುರಿಯನ್ನು ಹೊಂದಿದೆ, ಸೂಚ್ಯವಾಗಿ ಚೀನಾದ ಸಿಪಿಸಿ ಹೂಡಿಕೆಗಳು. ಭಾರತೀಯರಂತೆ ಈ ಹಿಂಸಾಚಾರವು ಪಾಕಿಸ್ತಾನಕ್ಕೆ ತರುವ ಅವ್ಯವಸ್ಥೆಯನ್ನು ನಾವು ನೋಡುತ್ತೇವೆ, ಆದರೆ ನಮ್ಮ ಗಡಿಗಳಲ್ಲಿ ಅಡ್ಡಿಪಡಿಸಿದ ವ್ಯಾಪಾರದ ಆರ್ಥಿಕ ಒತ್ತಡವನ್ನು ಸಹ ನಾವು ಅನುಭವಿಸುತ್ತೇವೆ. ಈಗ ಎರಡೂ ಕಡೆಯ ಪ್ರತಿಕ್ರಿಯೆಗಳನ್ನು ಪರಿಶೀಲಿಸೋಣ. ಪಾಕಿಸ್ತಾನದ ಅಧಿಕಾರಿಗಳು ಖಂಡನೆ, ತೀವ್ರ ಭದ್ರತೆ ಮತ್ತು ರಾಜತಾಂತ್ರಿಕ ಆಕ್ರಮಣಗಳೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ. ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಅವರು ಕ್ವೆಟ್ಟಾ ಸ್ಫೋಟವನ್ನು ಖಂಡಿಸಿದರು, ಬಿದ್ದ ಸೈನಿಕರನ್ನು ಹುತಾತ್ಮರು ಎಂದು ಕರೆದರು, ಆದರೆ ಆಂತರಿಕ ಸಚಿವರು ವಿದೇಶಿ ಪಿತೂರಿಗಳ ಬಗ್ಗೆ ಸುಳಿವು ನೀಡಿದರು. ಮೇ 6ರ ಬೆಂಗಾವಲು ದಾಳಿಯ ನಂತರ ಪಾಕಿಸ್ತಾನದ ಮಿಲಿಟರಿ ಭಾರತವನ್ನು ದೂಷಿಸಿತು, ಬಿಎಲ್ಎಯನ್ನು ಅಭಾರತೀಯ ಪ್ರಾಕ್ಸಿಯೆ ಎಂದು ಲೇಬಲ್ ಮಾಡಿದೆ, ಆದರೂ ಯಾವುದೇ ನೇರ ಪುರಾವೆಗಳನ್ನು ಶಂಕಿತ ಲಿಂಕ್ಗಳನ್ನು ಮೀರಿ ಹಂಚಿಕೊಳ್ಳಲಾಗಿಲ್ಲ. ಮೇ 8ರ ಬಲೂಚಿಸ್ತಾನ್ ಹೊಂಚುದಾಳಿಗಳು ಬಾಹ್ಯ ಬೆಂಬಲದ ಇದೇ ರೀತಿಯ ಆರೋಪಗಳನ್ನು ಪ್ರೇರೇಪಿಸಿತು. ಪಾಕಿಸ್ತಾನವು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು, ಖೈಬರ್ ಪಖ್ತೂನ್ಖ್ವಾಯಲ್ಲಿ ಟಿಟಿಪಿ ಉಗ್ರರನ್ನು ಕೊಂದಿತು ಮತ್ತು ಬಲೂಚಿಸ್ತಾನದ ಮ್ಯಾಕ್ ಪ್ರದೇಶದಲ್ಲಿ ನೈರ್ಮಲ್ಯ ನಡೆಸಿತು. ಕ್ವೆಟ್ಟಾ, ಮಾಸ್ತುಂಗ್ ಮತ್ತು ಪಂಜಗೂರ್ನಲ್ಲಿ ಚೆಕ್ಪೋಸ್ಟ್ಗಳು ಮತ್ತು ಗಸ್ತು ಹೆಚ್ಚಾಯಿತು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆಗಳು ತಡೆಗಟ್ಟುವಿಕೆಯನ್ನು ಸೂಚಿಸಿದವು. ಪ್ರಮುಖ ನಗರಗಳಲ್ಲಿನ ವಾಯು ರಕ್ಷಣಾ ಮೇ 8ರಂದು ಒಳನುಗ್ಗುವ ಡ್ರೋನ್ಗಳನ್ನು ಹೊಡೆದುರುಳಿಸಿತು. ರಾಜತಾಂತ್ರಿಕವಾಗಿ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಭಾರತವು ತನ್ನ ನಿರ್ದಯವಾದ ತಪ್ಪಿಗೆ ಬೆಲೆ ಪಾವತಿಸುವುದಾಗಿ ಪ್ರತಿಜ್ಞೆ ಮಾಡಿತು. ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಮಿತಿಯು ಮೇ 6ರಂದು ಸಭೆ ಸೇರಿತು ಮತ್ತು ಅದರ ರಾಯಭಾರಿ ಯುಎನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಈ ವಿಷಯವನ್ನು ಎತ್ತಿದರು, ಭಾರತದ ಸಮರ್ಥನೆಯನ್ನು ತಿರಸ್ಕರಿಸಿದರು ಮತ್ತು ಮುಗ್ಧ ಪಾಕಿಸ್ತಾನಿಗಳು ಮಾತ್ರ ಕೊಲ್ಲಲ್ಪಟ್ಟರು ಎಂದು ಹೇಳಿಕೊಂಡರು. ಪಾಕಿಸ್ತಾನವು ತನ್ನ ವಾಯು ಪ್ರದೇಶವನ್ನು ಭಾರತೀಯ ವಿಮಾನಗಳಿಗೆ ಮುಚ್ಚಿತು, ನಾಗರಿಕರನ್ನು ಒಟ್ಟುಗೂಡಿಸಿತು ಮತ್ತು ಹೆಚ್ಚಿನ ದಾಳಿಯ ಬಗ್ಗೆ ಎಚ್ಚರಿಕೆ ನೀಡಿತು. ನಮ್ಮ ಕಡೆ ನಮ್ಮ 25 ಪ್ರವಾಸಿಗರನ್ನು ಕೊಂದ ಕಾಶ್ಮೀರದಲ್ಲಿ ಏಪ್ರಿಲ್ 22ರ ಪಹಲ್ಗಂ ಭಯೋತ್ಪಾದಕ ದಾಳಿಯಿಂದ ಭಾರತದ ಪ್ರತಿಕ್ರಿಯೆಯನ್ನು ನಡೆಸಲಾಯಿತು. ಮೇ 7ರಂದು ನಾವು ಪಾಕಿಸ್ತಾನದ 9 ಭಯೋತ್ಪಾದಕ ತಾಣಗಳಲ್ಲಿ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನು ಪ್ರಾರಂಭಿಸಿದ್ದೇವೆ, ಜವಾಬ್ದಾರರಾಗಿರುವವರನ್ನು ಗುರಿಯಾಗಿಸಿಕೊಂಡಿದ್ದೇವೆ. ನಮ್ಮ ರಕ್ಷಣಾ ಸಚಿವಾಲಯವು ನಾಗರಿಕ ಪ್ರದೇಶಗಳನ್ನು ತಪ್ಪಿಸಿ ನಿಖರತೆಯನ್ನು ಒತ್ತಿ ಹೇಳಿತು. ಯಾವುದೇ ಪಾಕಿಸ್ತಾನದ ಪ್ರತೀಕಾರಕ್ಕೆ ನಾವು ಪ್ರತಿಕ್ರಿಯಿಸುತ್ತೇವೆ. ಪಂಜಾಬ್ನಲ್ಲಿ ವಾಯುದಾಳಿ, ಸೈರನ್ಗಳು ಮತ್ತು ನಾಗರಿಕ ರಕ್ಷಣಾ ಕಸರತ್ತುಗಳನ್ನು ನಡೆಸುತ್ತೇವೆ ಮತ್ತು ಪಾಕಿಸ್ತಾನದ ಜೆಟ್ ಡೌನಿಂಗ್ ಹಕ್ಕುಗಳನ್ನು ತಪ್ಪು ಮಾಹಿತಿ ಎಂದು ತಳ್ಳಿಹಾಕುತ್ತೇವೆ ಎಂದು ನಾವು ವಿದೇಶಿ ರಾಯಭಾರಿಗಳಿಗೆ ವಿವರಿಸಿದ್ದೇವೆ. ನಾವು ಬಗ್ಗೆ ಮೌನವಾಗಿದ್ದೇವೆ, ಅವರನ್ನು ಪಾಕಿಸ್ತಾನದ ಆಂತರಿಕ ವಿಷಯ ಎಂದು ಕರೆದಿದ್ದೇವೆ ಮತ್ತು ನಮ್ಮ ಸ್ಟ್ರೈಕ್ಗಳನ್ನು ಜಾಗತಿಕವಾಗಿ ಭಯೋತ್ಪಾದನಾ ನಿಗ್ರಹದ ಅವಶ್ಯಕತೆಗಳಾಗಿ ರೂಪಿಸಿದ್ದೇವೆ. ಎರಡೂ ಕಡೆಯವರು ರಾಜತಾಂತ್ರಿಕರನ್ನು ಹೊರಹಾಕಿದ್ದಾರೆ, ಪ್ರತಿಭಟನೆಗಳನ್ನು ಸಲ್ಲಿಸಿದ್ದಾರೆ ಮತ್ತು ಸೈನ್ಯದ ನಿಯೋಜನೆಗಳನ್ನು ಹೆಚ್ಚಿಸಿದ್ದಾರೆ. ಇದು ಬಿಕ್ಕಟ್ಟಿನ ತೀವ್ರತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತೀಯರಂತೆ ಭಯೋತ್ಪಾದನೆಯಲ್ಲಿ ಮುಷ್ಕರ ಮಾಡುವ ಹಕ್ಕನ್ನು ನಾವು ಪ್ರತಿಪಾದಿಸುತ್ತೇವೆ, ಆದರೆ ಉಲ್ಬಣಗೊಳ್ಳುವ ಅಪಾಯಗಳನ್ನು ನಾವು ಪ್ರಶ್ನಿಸಬೇಕು. ಬಿಕ್ಕಟ್ಟು ವಿಮಾನ ಕಾರ್ಯಾಚರಣೆಗಳು, ವ್ಯಾಪಾರ ಮತ್ತು ಆಂತರಿಕ ಚಳುವಳಿಯನ್ನು ತೀವ್ರವಾಗಿ ಅಡ್ಡಿಪಡಿಸಿದೆ. ಎರಡೂ ರಾಷ್ಟ್ರಗಳು ಪರಸ್ಪರ ವಿಮಾನಗಳನ್ನು ನಿಷೇಧಿಸಿ ಏರ್ ಇಂಡಿಯಾದಂತಹ 7-8 ವಿಮಾನಯಾನ ಸಂಸ್ಥೆಗಳು ಮರುಹೊಂದಿಸಲು ಒತ್ತಾಯಿಸಿ ಭಾರೀ ವೆಚ್ಚವನ್ನು ಹೊಂದಿದ್ದವು. ಮೇ 7ರಲ್ಲಿ ಪಂಜಾಬ್ ಮತ್ತು ಸಿಂಧ್ನಲ್ಲಿ ವಾಣಿಜ್ಯ ವಿಮಾನಗಳನ್ನು ಪಾಕಿಸ್ತಾನ ಸ್ಥಗಿತಗೊಳಿಸಿತು. ಲಾಹೋರ್ನ ವಿಮಾನ ನಿಲ್ದಾಣವು ಡ್ರೋನ್ ಸಂಬಂಧಿತ ಬ್ಲಾಸ್ಟ್ ನಂತರ ವಿರಾಮಗೊಳಿಸಿತು. ಕರಾಚಿಯ ವಿಮಾನ ನಿಲ್ದಾಣವು ಹೆಚ್ಚಿನ ಎಚ್ಚರಿಕೆಯಲ್ಲಿದೆ. ಪಾಕಿಸ್ತಾನಿ ಮತ್ತು ಉತ್ತರ ಭಾರತದ ವಾಯು ಪ್ರದೇಶವನ್ನು ತಪ್ಪಿಸಲು ಜಾಗತಿಕ ಸಲಹೆಗಳು ವಾಹಕಗಳಿಗೆ ಎಚ್ಚರಿಕೆ ನೀಡಿವೆ. ವಾಗಾ, ಅಟಾರಿ ಕ್ರಾಸಿಂಗ್ ಮತ್ತು ತಾರ್ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ನಿಲ್ಲಿಸಲಾಯಿತು. ಸರಕುಗಳನ್ನು ಎಳೆಯುವುದು ಮತ್ತು ಸಿಮೆಂಟ್, ರಾಸಾಯನಿಕಗಳು ಮತ್ತು ಕೃಷಿ ಉತ್ಪನ್ನಗಳಲ್ಲಿನ ವ್ಯಾಪಾರವನ್ನು ನಿಲ್ಲಿಸಿದರು. ಅಫ್ಘಾನಿಸ್ತಾನ ಪಾಕಿಸ್ತಾನದ ವ್ಯಾಪಾರವು ನಿಧಾನವಾಯಿತು. ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಮ್ಯಾಕ್ ಬಳಿ ರಸ್ತೆ ಮುಚ್ಚುವಿಕೆಯನ್ನು ಕಂಡಿತು ಮತ್ತು ಖೈಬರ್ ಪಖ್ತೂನ್ಖ್ವಾ ಗ್ರಾಮೀಣ ರಸ್ತೆಗಳನ್ನು ನಿರ್ಬಂಧಿಸಿದ್ದಾರೆ. ಕರಾಚಿ ಮತ್ತು ಲಾಹೋರ್ ಡ್ರೋನ್ ವಿರೋಧಿ ಮತ್ತು ಬ್ಲ್ಯಾಕ್ಔಟ್ ಡ್ರಿಲ್ಗಳನ್ನು ಹೊಂದಿದ್ದರೆ ಸಾರ್ವಜನಿಕ ಕೂಟಗಳು ಸೀಮಿತವಾಗಿವೆ. ಪೋಪ್ ಮತ್ತು ಸಿಯಾಲ್ಕೋಟ್ನಲ್ಲಿನ ಸಾರ್ವಜನಿಕರು ಸ್ಥಳಾಂತರವನ್ನು ಎದುರಿಸಿದರು ಮತ್ತು ನಂಕಾನಾ ಸಾಹಿಬ್ ತೀರ್ಥಯಾತ್ರೆಯಂತೆ ಪ್ರವಾಸೋದ್ಯಮವನ್ನು ರದ್ದುಗೊಳಿಸಲಾಯಿತು. ಭಾರತೀಯರಂತೆ ಆರ್ಥಿಕ ಪಿಂಚ್ ಮತ್ತು ಕತ್ತರಿಸಿದ ಸಂಬಂಧಗಳ ಮಾನವ ವೆಚ್ಚವನ್ನು ನಾವು ಅನುಭವಿಸುತ್ತೇವೆ, ಸ್ಥಿರತೆಯನ್ನು ಹುಡುಕುವಂತೆ ಒತ್ತಾಯಿಸುತ್ತೇವೆ. ಅಂತಾರಾಷ್ಟ್ರೀಯ ಸಮುದಾಯವು ಎಚ್ಚರಿಕೆಯೊಂದಿಗೆ ಪ್ರತಿಕ್ರಿಯಿಸಿದೆ.
ಯುಎನ್ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಮೂಲಕ ಆಳವಾದ ಕಳವಳವನ್ನು ವ್ಯಕ್ತಪಡಿಸಿತು, ಮಿಲಿಟರಿ ಮುಖಾಮುಖಿಯ ವಿರುದ್ಧ ಎಚ್ಚರಿಕೆ ನೀಡಿತು ಮತ್ತು ಬೆಂಬಲವನ್ನು ನೀಡಿತು. ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರೊಂದಿಗೆ ತ್ವರಿತ ನಿರ್ಣಯಕ್ಕಾಗಿ ಆಶಿಸಿದರು ಮತ್ತು ಮಧ್ಯಸ್ಥಿಕೆ ನೀಡಿದರು. ಚೀನಾ ಭಾರತದ ಮುಷ್ಕರಗಳನ್ನು ಅವಿಷಾದನೀಯ ಎಂದು ಕರೆದಿದೆ, ಆದರೆ ತನ್ನ ಸಿಪಿಸಿ ಯೋಜನೆಗಳನ್ನು ಭದ್ರಪಡಿಸುವಾಗ ಸಂಭಾಷಣೆಯನ್ನು ಒತ್ತಾಯಿಸಿತು. ಜಪಾನ್, ಟರ್ಕಿ, ರಷ್ಯಾ ಮತ್ತು ಯು ಸಂಯಮಕ್ಕೆ ಕರೆ ನೀಡಿತು. ಮಾನವ ಹಕ್ಕುಗಳ ಗುಂಪುಗಳು ನಾಗರಿಕರ ಸಾವುಗಳ ಬಗ್ಗೆ ಶೋಧನೆ ಕೋರಿವೆ. ಬಿಬಿಸಿಯಿಂದ ಅಲ್ ಜಜೀರಾವರೆಗಿನ ಜಾಗತಿಕ ಮಾಧ್ಯಮವು ಬಲೂಚಿಸ್ತಾನ್ ದಾಳಿ ಮತ್ತು ಇಂಡೋ ಪಾಕ್ ಉದ್ವಿಗ್ನತೆಯನ್ನು ಒಳಗೊಂಡಿದೆ. ಇದು ಪರಮಾಣು ಶಸ್ತ್ರಸಜ್ಜಿತ ಪ್ರತಿಸ್ಪರ್ಧಿಗಳು ಅಪಾಯವನ್ನು ಎತ್ತಿ ತೋರಿಸುತ್ತದೆ. ಡ್ರೋನ್ ಭಗ್ನಾವಶೇಷಗಳ ವೈರಲ್ ವಿಡಿಯೋಗಳು, ಮುಜಫರಾಬಾದ್ ಮಸೀದಿ ಮತ್ತು ಬಿಎಲ್ಎ ದಾಳಿಗಳು ಜಾಗತಿಕ ಕಾಳಜಿಗೆ ಕಾರಣವಾಯಿತು. ಭಾರತೀಯರಂತೆ ನಾವು ಭಯೋತ್ಪಾದನೆ ವಿರುದ್ಧದ ಬೆಂಬಲವನ್ನು ಗೌರವಿಸುತ್ತೇವೆ, ಆದರೆ ಉಲ್ಬಣಗೊಳ್ಳುವ ವಿಶ್ವದ ಕರೆಯನ್ನು ಗಮನಿಸುತ್ತೇವೆ. ಪಾಕಿಸ್ತಾನದ ಸ್ಥಿರತೆ ಮತ್ತು ನಮ್ಮ ಸಂಬಂಧಗಳಿಗೆ ಇದರ ಅರ್ಥವೇನು? ಪಾಕಿಸ್ತಾನವು ವಾಯುವ್ಯದಲ್ಲಿ ಟಿಟಿಪಿ ಮತ್ತು ಬಲೂಚಿಸ್ತಾನದಲ್ಲಿ ಬಿಎಲ್ಎ ಏಪ್ರಿಲ್ 2025ರಲ್ಲಿ 105 ಉಗ್ರಗಾಮಿ ದಾಳಿಯೊಂದಿಗೆ 1 ವರ್ಷದಲ್ಲಿ 1,000ಕ್ಕೂ ಹೆಚ್ಚು ಭಯೋತ್ಪಾದಕ ಸಾವುಗಳು ಮತ್ತು ಜಾಗತಿಕ ಭಯೋತ್ಪಾದನೆ ಸೂಚ್ಯಂಕದಲ್ಲಿ 2ನೇ ಸ್ಥಾನದ ಶ್ರೇಯಾಂಕವನ್ನು ಎದುರಿಸುತ್ತಿದೆ. ಇದು ಅವರ ಮಿಲಿಟರಿ, ಆರ್ಥಿಕತೆ ಮತ್ತು ಸಾಮಾಜಿಕ ಬಟ್ಟೆಯನ್ನು ತಗ್ಗಿಸುತ್ತದೆ. ಬಲವು ಸಂಭಾಷಣೆಯನ್ನು ಮರೆಮಾಡಿದರೆ ಬಲೂಚಿಸ್ತಾನದಲ್ಲಿ ಮತ್ತಷ್ಟು ದೂರವಾಗುವುದು. ನಮ್ಮ ಒಳಗೊಳ್ಳುವಿಕೆಯ ಪಾಕಿಸ್ತಾನದ ನಿರೂಪಣೆಯು ಅವರ ಉಗ್ರಗಾಮಿ ಹೋರಾಟದಿಂದ ದೂರವಿರಬಹುದು, ಆದರೆ ಐಎಂಎಫ್ ಸಾಲದಿಂದ ಆರ್ಥಿಕ ಒತ್ತಡಗಳು ಮತ್ತು ಹೂಡಿಕೆಯ ಮಗ್ಗವನ್ನು ಕಳೆದುಕೊಂಡಿತು. ಪಾಕಿಸ್ತಾನದೊಂದಿಗಿನ ನಮ್ಮ ಸಂಬಂಧಗಳು ದಶಕಗಳಲ್ಲಿ ಕಡಿಮೆ. 2022 ರಕ್ಕದನ ವಿರಾಮವು ಹೋಗಿದೆ. ವ್ಯಾಪಾರ ಮತ್ತು ರಾಜತಾಂತ್ರಿಕತೆ ಹೆಪ್ಪುಗಟ್ಟಿದೆ ಮತ್ತು ಭಯೋತ್ಪಾದನೆ, ಇಂಧನ ಅಪನಂಬಿಕೆಯ ಪರಸ್ಪರ ಆರೋಪಗಳು. ಪರಮಾಣು ಅಪಾಯವು ತಪ್ಪು ಲೆಕ್ಕಾಚಾರದ ಭಯವನ್ನು ಹೆಚ್ಚಿಸುತ್ತದೆ. ಜಾಗತಿಕ ಮಧ್ಯಸ್ಥಿಕೆಯು ಯುದ್ಧವನ್ನು ತಡೆಯಬಹುದು, ಆದರೆ ಅನುಮಾನವು ಕಾಲಹರಣ ಮಾಡುತ್ತದೆ. ಇಂಡಿಯಾ ಭಯೋತ್ಪಾದಕ ಗುರಿಗಳನ್ನು ಹೊಡೆಯುವುದರಿಂದ ಧೈರ್ಯಶಾಲಿ ಎಂದು ಭಾವಿಸುತ್ತದೆ, ಆದರೆ ಪಾಕಿಸ್ತಾನವು ನಮ್ಮ ಕೈಯನ್ನು ಅಶಾಂತಿಯಲ್ಲಿ ನೋಡುತ್ತದೆ. ಇದು ಶೀತಲ ಸಮರದಂತಹ ನಿಲುಗಡೆಗೆ ಕಾರಣವಾಗಬಹುದು ಅಥವಾ ಬುದ್ಧಿವಂತಿಕೆಯೊಂದಿಗೆ ಅಂತಿಮವಾಗಿ ಬ್ಯಾಕ್ ಚಾನೆಲ್ ಮಾತುಕತೆ ನಡೆಸಬಹುದು. ಭಾರತೀಯರಂತೆ ವಿಶಾಲವಾದ ಸಂಘರ್ಷವನ್ನು ತಪ್ಪಿಸಲು ನಾವು ರಾಜತಾಂತ್ರಿಕತೆಯೊಂದಿಗೆ ಬಲವನ್ನು ಸಮತೋಲನಗೊಳಿಸಬೇಕು. ತೀರ್ಮಾನದಲ್ಲಿ ನಾವು ಭಾರತೀಯರಾಗಿ ಭಯೋತ್ಪಾದನೆಯ ವಿರುದ್ಧ ಮತ್ತು ಕಾಶ್ಮೀರದ ಬಗ್ಗೆ ನಮ್ಮ ಸಾರ್ವಭೌಮತ್ವಕ್ಕಾಗಿ ಒಂದಾಗುತ್ತೇವೆ. ಪಾಕಿಸ್ತಾನ ಮತ್ತು ನಮ್ಮ ಗಡಿಯಲ್ಲಿನ ಹಿಂಸಾಚಾರವು ದಕ್ಷಿಣ ಏಷ್ಯಾದ ದುರ್ಬಲವಾದ ಶಾಂತಿಯನ್ನು ಸಂಪೂರ್ಣವಾಗಿ ಜ್ಞಾಪನೆಯಾಗಿದೆ. ಪಾಕಿಸ್ತಾನವು ಆಂತರಿಕ ಅವ್ಯವಸ್ಥೆಯೊಂದಿಗೆ ಸೆಳೆಯುತ್ತದೆ, ಆದರೆ ನಮ್ಮ ಸ್ಟ್ರೈಕ್ ಸಿಗ್ನಲ್ ಪರಿಹರಿಸುತ್ತದೆ, ಆದರೆ ಅಪಾಯದ ಉಲ್ಬಣಗೊಳ್ಳುತ್ತದೆ. ಮಾನವೀಯ ಸಂಖ್ಯೆ, ಆರ್ಥಿಕ ಅಡೆತಡೆಗಳು ಮತ್ತು ಜಾಗತಿಕ ಭಯಗಳು ನಾವು ಶಕ್ತಿ ಮತ್ತು ಸಂಭಾಷಣೆಯ ಮೂಲಕ ನ್ಯಾಯವನ್ನು ಅನುಸರಿಸುತ್ತೇವೆ ಎಂದು ಒತ್ತಾಯಿಸುತ್ತೇವೆ.